ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. 2 ದಿನ ಎಕ್ಸ್ಪೆನ್ಷನ್ ಆಗಿದೆ. ಮತ್ತೆ ಸದನ ಅಧಿವೇಶನ 2 ದಿನ ಅಲ್ಲ, ಮೊನ್ನೆನೇ ತೀರ್ಮಾನ ಮಾಡಿದ್ದು. ಇದೇ ವಿಚಾರವಾಗಿ ಮೊನ್ನೆ ನಮ್ಮ CLP ಇಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದ್ರು. ಅದನ್ನು ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ವ್ಯಾಪಕವಾಗಿ ಅವರು ಹೇಳಲಿ, ನಾವು ಯಾಕೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೀವಿ. ಯಾಕೆಂದರೆ ಈಗಿರೋಂಥ ವ್ಯವಸ್ಥೆ ಇರ್ತಿಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವ್ರವ್ರ ಕೂಲಿ ಅವರು ಪಡ್ಕೊಳ್ತಾಯಿದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಇದಕ್ಕೇನು ಅನುಕೂಲ ಏನಾಗೋದಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಪಂಚಾಯತಿಗೆ ಆವ್ರೇಜ್ 1 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾಯಿದೆ. ಮತ್ತು ಉದ್ಯೋಗ ಮಾಡೋರಿಗೂ, ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವರು ಕೂಡ ನಷ್ಟ ಆಗ್ತಾ ಇದೆ. ಬಿಜೆಪಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳಿ ಪೋಸ್ಟ್ ಶುರು ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯೋ, ಅವ್ರದ್ದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ. ಇನ್ನೂ ಬೇಕಷ್ಟಿದೆ. ಕೋವಿಡ್ಡು ಹಿಂದೆ ಏನೇನು ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ. 2 ದಿನ ಎಕ್ಸ್ಪೆನ್ಷನ್ ಆಗಿದೆ. ಮತ್ತೆ ಸದನ ಅಧಿವೇಶನ 2 ದಿನ ಅಲ್ಲ, ಮೊನ್ನೆನೇ ತೀರ್ಮಾನ ಮಾಡಿದ್ದು. ಇದೇ ವಿಚಾರವಾಗಿ ಮೊನ್ನೆ ನಮ್ಮ CLP ಇಲ್ಲಿ ಮುಖ್ಯಮಂತ್ರಿಗಳು ಪ್ರಸ್ತಾವನೆ ಮಾಡಿದರು. ಅದನ್ನು ನಾವು ಬಿಸ್ನೆಸ್ ಅಡ್ವೈಸರಿ ಕಮಿಟಿ ಮೀಟಿಂಗಲ್ಲಿ ಇಟ್ಟು ತೀರ್ಮಾನ ಮಾಡಬೇಕು ಅಂತ ಸ್ಪೀಕರ್ ಹೇಳಿದರು. ಸೊ ನಿನ್ನೆ ಕೂತ್ಕೊಂಡು ಚರ್ಚೆ ಆಗಿದೆ. ವ್ಯಾಪಕವಾಗಿ ಅವರು ಹೇಳಲಿ, ನಾವು ಯಾಕೆ ಅದನ್ನು ರದ್ದು ಮಾಡಬೇಕು ಅಂತೇಳಿ ನಾವು ತಿಳಿಸ್ತೀವಿ. ಯಾಕೆಂದರೆ ಈಗಿರೋಂಥ ವ್ಯವಸ್ಥೆ ಇರ್ತಿಲ್ಲಿ ಯಾವ ರಾಜ್ಯದಲ್ಲೂ ಕೂಡ ಇದನ್ನು ತರಲಿಕ್ಕೆ ಸಾಧ್ಯ ಇಲ್ಲ. ಈಗ ನೋಡಿ, ಒಂದು 4-5 ತಿಂಗಳು ವ್ಯವಸಾಯದ ಕಾಲದಲ್ಲಿ ಅವ್ರವ್ರ ಕೂಲಿ ಅವರು ಪಡ್ಕೊಳ್ತಾಯಿದ್ರು. ಆ ಸಂದರ್ಭದಲ್ಲೇ ನೀವು ತೆಗೆದಾಕ್ಬಿಟ್ರೆ ಇದಕ್ಕೇನು ಅನುಕೂಲ ಏನಾಗೋದಿಲ್ಲ. 125 ದಿನ ಮಾಡ್ತೀನಿ ಅಂತ ಹೇಳ್ಬೋದು ಅಷ್ಟೇ. 125 ದಿನ ಬೇರೆ ದಿನದಲ್ಲಿ ಕೊಡಲಿಕ್ಕೆ ಆಗೋದಿಲ್ಲ. ಆಮೇಲೆ ರಾಜ್ಯಗಳು ಕೂಡ ಕೊಡಲಿಕ್ಕೆ ಆಗೋದಿಲ್ಲ. ಒಂದೊಂದು ಪಂಚಾಯತಿಗೆ ಆವ್ರೇಜ್ 1 ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳು ನಷ್ಟ ಆಗ್ತಾಯಿದೆ. ಮತ್ತು ಉದ್ಯೋಗ ಮಾಡೋರಿಗೂ, ಪಾಪ ಕೂಲಿ ಮಾಡೋರು ಕೂಡ ಜಾಬ್ ಕಾರ್ಡ್ ಯಾರು ಇಟ್ಕೊಂಡಿದ್ದಾರೆ ಅವರು ಕೂಡ ನಷ್ಟ ಆಗ್ತಾಯಿದೆ. ಬಿಜೆಪಿ ಪೋಸ್ಟ್ ಸೋಷಿಯಲ್ ಮೀಡಿಯಾದಿಂದ ಕಾಂಗ್ರೆಸ್ ಕರಪ್ಟ್ ಅಂತ ಹೇಳಿ ಪೋಸ್ಟ್ ಶುರು ಮಾಡೋದು ಸೋಷಿಯಲ್ ಮೀಡಿಯಾದಲ್ಲಿ. ಅಯ್ಯೋ, ಅವ್ರದ್ದೆಲ್ಲ ನಾವು ಈಗ ಸಾಕಷ್ಟು ಬಿಚ್ಚಿದ್ದೀವಿ. ಇನ್ನೂ ಬೇಕಷ್ಟಿದೆ. ಕೋವಿಡ್ಡು ಹಿಂದೆ ಏನೇನು ಅಲಿಗೇಷನ್ಸ್ ಇತ್ತು ಅವೆಲ್ಲ ಕೂಡ ಇದೆ.